ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ಚಲಾಯಿಸುವುದರ ಮೂಲಕ ನುಡಿದಂತೆ ನಡೆದ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ನೆರವಾಗುವ ಕಾಂಗ್ರೆಸ್ ಪಕ್ಷಕ್ಕೆ ನೆರವಾಗೋಣ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀಯುತ ಪದ್ಮರಾಜ್ ಆರ್ ಪೂಜಾರಿ ಆಗಮಿಸುವ ಸಂದರ್ಭದಲ್ಲಿ ಮತದಾರ ಬಂಧುಗಳಾದ ತಾವೆಲ್ಲರೂ ಆಶೀರ್ವದಿಸಿ ಈ ಬಾರಿ ವಿದ್ಯಾವಂತ ಮಂಗಳೂರು ಬಂದರು MRPL ಇವನಿ ಅಭ್ಯರ್ಥಿನ ಒಂಜಿ 26 ಜಾಗಡ್ ಕಾರ್ನರ್ ಮೀಟಿಂಗ್ ಮಂಡ ಒಂದು ಜಂಕ್ಷನ್ ಪೋದು ಜತ್ತದು ಜನಕ್ಕಲ ಕೈ ಕೊರ್ದು ಸಂಪರ್ಕ ಒಂಜಿ ಕಾರ್ಯಕ್ರಮ ಆಯ್ನಾತ್ ಹೆಚ್ಚಿ ಜಾಗ ಪೋಡು ಅನ್ನೋ ಒಂಜಿ ಅಭಿಪ್ರಾಯ ಪ್ರಕಾರ ಈ ಕಾರ್ಯಕ್ರಮ ದೀತನು ಇನ್ನು ಕಾಂಡೆ 8 ಗಂಟೆಗೆ ಪುರಲಿ ದೇವಸ್ಥಾನ ಶುರುವಾಯಿನ ಈ ಕಾರ್ಯಕ್ರಮ ಮಾತಾ ಗ್ರಾಮಗಳ ಸುತ್ತದು ಇತ್ತೆ ಈ ಮಧ್ಯಾಹ್ನದ ಪೊರ್ತು ಗೋಲ್ತ ಭಜನೆ ಇಂದು ನಟ ಮಠ ಮಧ್ಯಾಹ್ನ ಈ ಮಧ್ಯಾಹ್ನದ ಪೊರ್ತುಲ್ಲ ಜನಕ್ಕುಲ ಒಂಜಿ ಆಸಕ್ತಿ ಇಂಟ್ರೆಸ್ಟ್ ಉಂಡು ಬಣ್ಣ ಪಾತಿರ್ನಿ ಅನಿ ಸಂದರ್ಭ ಒಂಜಿ ಮಲ್ಲ ಬದಲಾವಣೆ ಖಂಡಿತವಾದ ಈ ಜಿಲ್ಲೆಡ್ ಉಂಡು ಬಣ್ಣ ಪಾತಿರ್ನಿ ಅನಿ ಸಂದರ್ಭ ಪಂಡ್ರೆ ಇಚ್ಛೆ ಮಲ್ತು ಎಂಕ್ಲಿಗೆ ಜಯದ ನಿರೀಕ್ಷೆ ಉಂಡು ಬಣ್ಣ ಪಾತಿರ್ನಿ ಸಂದರ್ಭ ಪಂಡ್ರೆ ಅನ್ನ ದಾಯ ಸರ್ ಜನಕ್ಕಲಿ ಈ ಸರಿ ಕಾಂಗ್ರೆಸ್ ಬೋರ್ಡು ದಾಯ ಬಂಡ ಇನ್ನಿ ಒಂಜಿ ಭರವಸೆ ಕೊರ್ಪುಂಡು ಒಂಜಿ ಪಕ್ಷ ಎಂಗ್ಲ ಗ್ಯಾರಂಟಿನ ಕೊರ್ನಾಗ ಬೋಗಸ್ ಕಾರ್ಡ್ ಎಂದು ಪಂಡೇರು ಈ ಸರ್ತಿ ಆ ಬೋಗರ್ ಕಾರ್ಡ್ ಅತ್ತವು ಜನಕ್ಕಲ್ನ ಕೈಗೆ ಮುಟ್ಟುದಿಲ್ಲ ಬಿಟ್ಟಿ ಭಾಗ್ಯವನ್ನು ಅಪಪ್ರಚಾರ ಮಲ್ತೇರು ಆಂಡ ಈ ಬಿಟ್ಟಿ ಭಾಗ್ಯ ಜನಕ್ಕಲಿಗೆ ಒಂದು ವರದಾನ ಆತಂದು ದಯ ಬಂಡ ಅಕ್ಲನ ಜೀವನದ ದೈನಂದಿನ ಚಟುವಟಿಕೆ ಪ್ರಯೋಜನ ಆತಂದು ಅನ್ನೋ ವಿಷಯ ಇತ್ತೆ ನಂಗೆ ಗೊತ್ತಾವ್ದು ಮಾತೆರೆಗಳು ಕೂಡ ಪುಂಜಿನಕ್ಲೆ ಬಹುಶಃ ಹೆಚ್ಚು ಸಂತೋಷರುಳ್ಳೇರು ಎಂಕ್ಲೆ ಒಂಜಿ ದನಾನ್ಲ ಕಷ್ಟದ ಕಾಲಗೂ ಎಂಕ್ಲೆ ಸಹಾಯ ಆತನ ಈ ಒಂಜಿ ಕಾರ್ಯಕ್ರಮ ಇನಿ ಮೋದಿಯರ್ನ ಗ್ಯಾರಂಟಿ ಉಂಡು ಅವು ಕೇವಲ ಬಾಯಿ ಪಾತ್ರದ ಗ್ಯಾರಂಟಿ ಮಾತ್ರ ಹೊರದು ಕಾಂಗ್ರೆಸ್ ಗ್ಯಾರಂಟಿ ಜನಕ್ಕಲ ಕೈಟುಂಡು ಗ್ಯಾರಂಟಿ ಜನಕ್ಕೆ ಕೈಟಿದ್ರ ದ್ವಾರ ಅಕ್ಕಲ ಕೈಟಿ ನೀವು ಓಟ್ ಬಾರ್ದು ಕಾಂಗ್ರೆಸ್ ಗೆಲ್ಪಾರ ಅನ್ನೋ ವಿಶ್ವಾಸ ಹೆಂಗ್ಲಿ ಖಂಡಿತ ಉಂಟು ಭಾರಿ ಜನಪರ ಯೋಜನೆಗಳು ಆತಂಡೆ ಕಲ್ಲಡ್ ಕಡೆ ಈತ ಮಲ್ಲ ಫ್ಲೈಓವರ್ ಆತಂಡೆ ಇಂಚಿನ ಪೂರ ಬೇಲೆಯಲ್ಲಿ ಬಿಜೆಪಿ ಮಲ್ತದನ ಗೆತ್ತೆ ಇನ್ನು ಫ್ಲೈಓವರ್ ಅಕ್ಕಿ ಮಲ್ತೀನಿ ಇನ್ನು ಶುರುವಾದ ಸಮಯ ಅಂడి ಇನ್ನು ಶುರುವಾದ ಸಮಯ 20 ವರ್ಷ ಇನ್ನು ಶುರುವಾದ ಆಸ್ಕರ್ ಫರ್ನಾಂಡಿಸ್ ಅನ್ನ ಕಾರ್ಡು ಭೂಸಾರಿಗೆ ಸಚಿವರಾದ ಮಂಜೂರಾತಿ ಆಯ್ನ ಇನ್ನು LNTಗೆ ಮಲ್ಪಡ ಆಯ್ನ ಯೋಜನೆ ಅವು ಕಮಿಷನ್ ಲಡೈಗೆ ಬೋಡಾದು ಇನ್ನು ಪಿರ ಹೊರಿತೀನಿ ಇನ್ನು ಏಪ ಮುಗಿ ಹೊಡಿತೀನಿ ಇಂದು ಭೂಸಾರಿ ಇನಿ ದಕ್ಷಿಣ ಕನ್ನಡ ಜಿಲ್ಲೆಡ್ ಸುಮಾರು ರಾಷ್ಟ್ರೀಯ ಹೈವೇ ಅಥಾರಿಟಿದ ರಾಷ್ಟ್ರೀಯ ಪ್ರಾಧಿಕಾರದ ರಸ್ತೆಯಲ್ಲಿ ಸುಮಾರು ಆತ ಅವು ಮಾತ ನೀವು ಮಾಹಿತಿ ಹಾಕಡಿಕೆ ನೋಡು ಅವು ಆಸ್ಕರ್ ಫರ್ನಾಂಡಿಸ್ ಭೂಸಾರಿಗೆ ಮಂತ್ರಿ ಆದಿಪ್ಪನ ಮಂಜೂರಾತಿ ಆಯ್ದ ಇನ್ನು ಕುಟ್ಟುತ್ತಾ ಕೂರುತ್ತಾ ಪೋಂದುಂಡು ಇಂದು ಆ ಕಾರಣ ಆತ ಇಂದು ಮುಕ್ಕುಲು ಮಲ್ತ ಕಾರ್ಯಕ್ರಮ ಆತ ಆವಡೆ ಧೂಳುಮಯ ಆತೆ ಐನು ಬೇಗ ಮುಗಿಪಡ್ತೀರಿ ಮುಗಿಜಿರು ಐತ ವಿಷಯ ಜನಕ್ಕಲಿಗೆ ಬೇಜಾರುಂಡು ಬೇಗ ಮುಗಿತೀರನ್ನ ಬೇಜಾರುಂಡು ಈ ಜಿಲ್ಲೆಡ್ ಇನಿಕಲು ಮಾತ ಬುದ್ಧಿವಂತರ ಜಿಲ್ಲೆ ಈ ಜಿಲ್ಲೆಡ್ ಎಂಚಿನ ಆದಿತ್ಯನ ಕಾಂಗ್ರೆಸ್ ಪಕ್ಷ ಇಪ್ಪನಾಗ ಆತನಿ ಸಂಸತ್ ಸದಸ್ಯರಾದಿತ್ತು ಅವು ಶ್ರೀನಿವಾಸ ಮಲ್ಲಿರು ವಾಪಾಟಿದ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಆರು ಪಂಡಿತ್ ಜವಾಹರ್ಲಾಲ್ ನೆಹರೂನ ಪಾರ್ಲಿಮೆಂಟ್ರಿ ಕಾರ್ಯದರ್ಶಿ ಆದಿತ್ತು ಒಂದು ಮಲ್ತನ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆ ಈ ದೇಶದ ಅತ್ಯಂತ ಅಭಿವೃದ್ಧಿ ಆಯ್ನ ಜಿಲ್ಲೆ ಅದಕ್ಕೆ ಕಾರಣ ಏರು ಬಂಡ ಶ್ರೀನಿವಾಸ ಮಲ್ಲೇರ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಪನ್ನ ಪಾತ್ರ ಪಂಡ ಅಪೇಕ್ಷೆ ಕುಡ್ಲಡ್ ಮೋದಿ ರೋಡ್ ಶೋ ಈ ಪಕ್ಕ ಬಾರಿ ಮೋದಿ ಹವಾ ಉಂಡು ವಾವಲ ಜಿದಾಲ ಮೋದಿ ಹವಾ ಫ್ಲಾಪ್ ಆತ ದಾಲ ಮೋದಿ ಹವಾ ಇಜ್ಜೇಜ್ ದಾಯಕ್ ಮೋದಿ ಹವಾ ಎಂಚೆ ಬಾಲ್ರಿ ಮೋದಿ ಇನ್ನೇ ಕಪ್ಪು ಅನ್ನ ಕಡಪೆ ಅಂದ್ ಮಂಡಿರ್ ಕಣತೀರ ಐಡ್ ಜಾಸ್ತಿ ಕಪ್ಪು ಅನ್ನ ಆತನ ಇನ್ನೇ ಎಂಚಿನ ಮಾಲ್ತೀರ ಆರು ಪನ್ನವು ಇನಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಆತನ ಎಂಚಿನ ಆತನ ಅಂಚಾದ ಮೋದಿ ಅವ ಹೆಜ್ಜೆ ಇನಿ ಜನಕ್ಕಲಿಗೆ ಒಂಜಿ ಎಡ್ಡೆ ಸುಭಿಕ್ಷವಾಯಿನಂಚೆ ವಾತಾವರಣ ದಕ್ಷಿಣ ಜಿಲ್ಲೆ ಒಂಜಿ ಪ್ರಾಮಾಣಿಕವಾಯಿನ ಗಲಾಟೆ ಜನ ಸಾಮರಸ್ಯದ ಸಮಾಜ ಬೂಡುವನ್ನ ಆಶೆ ಹಿಂಸೆ ಬುಡ್ಚಿ ಅಹಿಂಸೆ ಬೂಡುವನ್ನ ಆಶೆ ಜನಕ್ಕಲು ಖಂಡಿತ ಉಂಡು ಐಕ ಕಾಂಗ್ರೆಸ್ ಓಟ್ ಮಾಡುವುದು.
ಇನ್ನವ ಬಂಟ ರಾಜಕಾರಣ ಬಾರಿ ಜೋರುಂಡು ಬಂಪೇರು ಸರ್. ಕಾಂಗ್ರೆಸ್ ಜಾತಿ ರಾಜಕಾರಣ ಇಜ್ಜಿ. ಕಾಂಗ್ರೆಸ್ ಜಾತಿ ರಾಜಕಾರಣ ಇಜ್ಜಿ. ಕಾಂಗ್ರೆಸ್ ಇಪ್ಪನ ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಒಂದು ಕಾಂಗ್ರೆಸ್ ತತ್ವ. ಈ ಸರಿ ಮೋದಿಗೆ ನಾರಾಯಣ ಗುರುನ ನೆನಪಾಂಡೆ ಅಂಚ ಪ್ರಸಿದ್ಧಿ ಮಾಡ್ತಾರೆ. ನಾರಾಯಣ ಗುರು ನೆನಪು ಇತ್ತ ರಾಣಿ ಆತನಾರೆ ಈಗ ಕುಡ್ಲಾ ಬನ್ನಾಗ ಬಹುಶಃ ಕರಿಸರ್ತಿ ನೆಕ್ ಟ್ಯಾಬ್ಲೋಗು ಪರ್ಮಿಷನ್ ಕೊರ್ಜೇರು ಕೇರಳದ. ನೆಕ್ಸ್ಟ್ ಇಯರ್ ಕೊರ್ಪ ಮಾಡೋದು ಬಂಟ್ವಾಳದ ಮಲ್ಲ ಲೀಡರ್ BJP ದಾರ ಬಂಡೇರು. ಬರ್ಪಿ ವರ್ಷ ಖಂಡಿತ ಎಂಕುಲು ನಾರಾಯಣ ಗುರುಕುಲ್ನ ಸ್ತಬ್ಧ ಚಿತ್ರಾಗ ಅವಕಾಶ ಕೊರ್ಪ ಅಂದು ಬರ್ಪಿ ವರ್ಷ ಆತಂದು. ಬರ್ಪಿ ವರ್ಷ ಎಲ್ಲ ಆಂಡು ಕೊರ್ಜೇರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಠ್ಯ ಪುಸ್ತಕನು ನಡೆದ ಜೋಕುಲ್ನ ಪುಸ್ತಕಗಳು ದೆತ್ತೇರು ಭಾರತೀಯ ಜನತಾ ಪಕ್ಷದಾಗ್ಲು. ಅಪಗ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಗುರ್ತಾಯಿಜಿ ಎಂಕುಲು ಮಾತಿರಲ್ಲ ರೈಕುಲ್ನ ಮಿಥುನ್ ರೈ ಪೂರ ಸೇರ್ದು ಎಂಕುಲು ಭಾರಿ ಮಲ್ಲ ರ್ಯಾಲಿ ಮಲ್ತಾವ. ಮಂಗಳೂರದ ರೈಲ್ವೆ ಸ್ಟೇಷನ್ಗೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪುದಾರ್ದಿ ಓಡು ಮಾಡೋದು DJರು ಒಯ್ಕಲ ಸ್ಪಂದನೆ ಮಲ್ತದೆ. ಎರಿತೆ ಪ್ರಾಣಿ ಬತ್ತು ನಾರಾಯಣ ಗುರುಕುಲ್ನ ಸ್ಟ್ಯಾಚ್ಯೂಗೂ ಮಾಲೆ ಬಾಡಿ ಬೆಟ್ಟಿಗೆ ತಾನೆ ಪೂರ ನಾರಾಯಣ ಗುರುಕುಲ ಪಡ್ಲೆಕ್ಕ ಒಂದು ನಾರಾಯಣ ಗುರುಕುಲೇನು ಓಲೈಕೆ ಮಾಡ್ತಾರೆ ಕಾಂಡ ಐಟ್ಲ ಅವ್ರಿಗೆ ಪನ್ಪೇರಾರು ಕುಡ್ಲದಾರು ಒಂಜಿ ಲೀಡರ್ ಗುಂಪಲ್ಲ ಇಂಚ ಬಂಡ ಎಂಕ್ಲ ಬ್ರಹ್ಮಶ್ರೀ ನಾರಾಯಣ ಜಗತ್ತಿಗೆ ಪ್ರಚಾರ ಮಲ್ತಾರೆ ಮೋದಿ ಆಡೆ ಪೋದು ಅಂದ ಬ್ರಹ್ಮಶ್ರೀ ಗುರುಕುಲನ ಜಗತ್ತಿಗೆ ಪ್ರಸಿದ್ಧ ಆಯ್ನ ಮೋದಿ ಪೋದ ಆರ್ನ ಪಾಸಿಗೆ ಪಾಡ್ದು ಒಂಜಿ ಮಲ್ಲ ದಾರ್ಶನಿಕೆ ಜಗತ್ತು ಕೊಂಡಾಡಿನ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಯಾನ್ ಮುಕ್ಕುಲು ಆರ್ರೆ ಬ್ರಹ್ಮಶ್ರೀ ನಾರಾಯಣ ಅಪಮಾನ ಮಲ್ತಾರೆ ಆ ಪಾತ್ರ ಬಂದದ್ದು ನಾನು ಬಂದು ನಾನು ಖಂಡಿಸವೆ. ಬಂಟ್ವಾಳ ಕ್ಷೇತ್ರಡ್ಲ ಅಂಚ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಯಿನ ಅಲೆ ಉಂಡು. ಪದ್ಮರಾಜರ ಒಂಜಿ ಸಮರ್ಥ ಯೋಗ್ಯವಾಯಿನ ಒಂಜಿ ಸೆಕ್ಯುಲರ್ ಒಂಜಿ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷ ಕೊರ್ತುಂಡು. ನಮ್ಮ ಜಿಲ್ಲೆಗೆ ಬೋಡಾಯಿನೇ ಆರೊಂಜಿ ಘೋಷಣೆ ಮಂತೇರಿ ಗತಕಾಲದ ಸೌಹಾರ್ದತೆಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ಮತ್ತೆ ತರ್ತೇನೆ. ಇತ್ತ ಜನಕ್ಳಿಗೆ ಬೋಡಾಯಿನೇ ಸೌಹಾರ್ದತೆ ದಕ್ಷಿಣ ಕನ್ನಡ ಜಿಲ್ಲೆ ಇಂಕ್ಲೆ ಮಾತ ಮತದಾರರಿಗೆ ವಿಶ್ವಾಸ ಬರ್ತಂಡೆ ಪದ್ಮರಾಜರಿಗೆ ಗೆಲ್ತಂಡ ಕಾಂಗ್ರೆಸ್ ಪಕ್ಷ ಗೆಲ್ತಂಡ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಜಾತಿವಾದಿ ಕೋಮುವಾದ ಸಂಪೂರ್ಣ ನಾಶ ಆದ ಜಾತ್ಯತೀತವಾದ ಸಮಾಜ ನಿರ್ಮಾಣ ಆದ ನಮ್ಮ ಮಾತೆಲ್ಲ ಸುಖ ಶಾಂತಿ ನೆಮ್ಮದಿ ಜೀವನ ನಮ್ಮ ಮನಪೊಂದನ್ನು ಪುಣಜಿರಿತ ಅರಿವು ಈತ ಮಾತೆಲ್ಲ ಆತನೆ ಆಯನಿದ್ದಾರೆ ಇಂಕ್ಲೆ ಆತ್ಮವಿಶ್ವಾಸ ಉಂಡು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂದು ಎಡ್ಡೆ ವಾತಾವರಣ ಉಂಡು. ನೂದು ಪದ್ಮರಾಜರು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿ ಆದ MP ಆದ ಗೆಲ್ತದೆ. ಇನ್ನು ಲೋಕಸಭೆ ಪ್ರವೇಶವನ್ನು ಕೂಡ ಮುಕ್ತವಾದ ಅವಕಾಶ ಉಂಡು. ಖಂಡಿತವಾದ ಅವು ಆಪಡ ನಮ್ಮ ಆತ್ಮವಿಶ್ವಾಸ ಖಂಡಿತವಾದ ಇಂಕ್ಲೆ ಕರಿಣ 33 ವರ್ಷದಂಚಿ ಮುಲ್ಪ BJPದ ಲೋಕಸಭಾ ಸದಸ್ಯರಾಗುಳ್ಳೇರಿ ಒವೇ ರೀತಿಯ ಒಂಜಿ ಅಭಿವೃದ್ಧಿನೇ ಮಲ್ಪಂದೆ ಕರಿಣ 15 ವರ್ಷದಂಚಿ ಮುಂದೆ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ಈ ಒಂಜಿ ಭಾಗದ ಈ ಮಾರ್ಗದ ವಿಷಯ ತೂಪಿನ ಹೈವೇದ ಕರಿಣ 10 ವರ್ಷದಿಂಚಿ ಈ ಜನಕ್ಕಲ್ ಮುಲ್ಪ ಭಯದ ವಾತಾವರಣ ವೈರಸ್ ಸಾಧ್ಯತೆ ಧೂಳು ಗಣಪದಿಂದ ಒಂದು ಏಪವರ ಈ ಒಂಜಿ ದಕ್ಷಿಣ ಲೋಕಸಭಾ ಕ್ಷೇತ್ರಡು ಈ ಒಂಜಿ BJPದ ಕಂಟಕ ಏಪ ಹೋಗ್ಬಿಟ್ಟು ಜನ ಕಾತೊಂದಿಲ್ಲ. ಈ ಸರ್ತಿ ಪದ್ಮರಾಜ ಪೂಜಾರ್ಲು 100% ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ. ಆ ಲೋಕಸಭಾ ಸದಸ್ಯರ ಆಪಣ 100% ಸದಸ್ಯದ್ದ ಓಟ್ ಕೊಡುವ ಮೂಲಕ ಆ ಲೋಕಸಭಾ ಕಡಪಡು ವಿನಂತಿ ಮಾಡ್ತೋಡ್ರೆ ಗೋಕರ್ಣಾಥೇಶ್ವರ ಕ್ಷೇತ್ರದ ಕೋಶ ಇಪ್ಪಳಂಚಿನ 5 ವರ್ಷದ ಅವಧಿಯಲ್ಲಿ ಆ ಪಕ್ಷದ ಒಂದು ಉದ್ದೇಶದ ರಾಜ್ಯದ ಚುನಾವಣೆಗೆ ಲೋಕಸಭಾ ಪಕ್ಷದ ಎಡಮ ಅವಧಿಗೆ ಕೆಲಸ ಮಾಡ್ತೇವೆ. ಈ ಸೀಟ್ ಕೊಟ್ಟು ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಮಾಡ್ತೇವೆ. ಇಲ್ಲಿ ಆ ಗ್ಯಾರಂಟಿ ಕರಿನ ಜನಗಳಿಗೆ ಒಂದು ಗ್ಯಾರಂಟಿ ಜನಗಳಿಗೆ ಕೊಟ್ಟು 5 ಗ್ಯಾರಂಟಿಗಳ ಅನುಷ್ಠಾನಗೊಳಿಸುವಂತ ಹೆಮ್ಮೆ ಕರ್ನಾಟಕ ಸರ್ಕಾರವನ್ನು ಸನ್ಮಾನ್ಯ ನುಡಿದಂತೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಇಲ್ಲಿ ಉಪಮುಖ್ಯಮಂತ್ರಿ ಆಗಿರುವ KPCC ಅಧ್ಯಕ್ಷರಾದ DK ಶಿವಕುಮಾರ್ಗೆ ಮುಖ್ಯ ಈ ಮಂತ್ರಿ ಈ ದೇಶದ ನಮ್ಮನ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಉಳಿಪದೆ ಬೆಲೆ
ಎಲ್ಲಿ ಎನಿಕೆ ಕಡಿಮೆ ಬರ್ತದೆ ಜನಗಳಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಪಂಪುಣ ಒಂದು ದಾನ ನಮ್ಮ ಧ್ಯೇಯ ಅಂಬೇಡ್ಕರ್ನ ಉಂಡ ಐನ ಅನುಷ್ಠಾನ ಮಲ್ಪನೆಗಳ ಸರ್ಕಾರ ಭಕ್ತನ ಮಲ್ಪುವ ಒಂದು ಭರವಸೆ ಜನಗಳ ಮತ್ತು ದಿವಂದು ಸನ್ಮಾನ್ಯ ಪದ್ಮರಾಜರು ಇಲ್ಲಿ ಕಲ್ಲರ್ಕಲ್ಲಿ ಮುಲ್ಪ ಮತ್ತು ಅನೇಕ ಕೋಟಿ ಮತಯಾಚನೆ ಮತ್ತು ಈ ಪ್ರದೇಶದಲ್ಲಿ ಬರ್ತಾರೆ. 6ನೇ ಜಿಲ್ಲಾ ಕಾಂಗ್ರೆಸ್ ಪರವಾದ ಬಂಟ್ವಾಳದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರವಾದ ರಮಣಾಥ ನಾಯ್ಕರ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಕೋರಲು 6 ನಿಗಮ ಉದ್ದೇಶದ ಮಾತಾಡಬೇಕು. ನಮ್ಮ ನಾಯಕರು ರಾಜ್ಯದ ಮಾಜಿ ಮಂತ್ರಿಗಳು ಶ್ರೀಯುತ ರಮಣಾಥ ನಾಯ್ಕರು ಕೆಲವೊಂದು ವಿಚಾರಗಳನ್ನು ಬೂದಿಯಲ್ಲಿ అయితే ಒಟ್ಟಿಗೂ ನಮ್ಮ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಅಧ್ಯಕ್ಷರು ಅಂಚನೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ನ ಕೆಲವು ವಿಚಾರಗಳಿವೆ. ಒಂದು ಪಕ್ಷದ ಹಿರಿಯ ಕಾರ್ಯಕರ್ತರಲ್ಲಿದೆ ಅಂಚನೆ ವಿದ್ಯಾವಂತ ಮತದಾರ ಬಂದಿದ್ದಾರೆ. ಈ ಸರ್ತಿದ ಚುನಾವಣೆ ಎಲ್ಲ 26ನೇ ತಾರೀಕಿಗೆ ನಡೆಯಬಹುದು. ಈ ಚುನಾವಣೆ ಕಾಂಗ್ರೆಸ್ ಪಕ್ಷ ಎದುರಿಸೋದಕ್ಕಿಂತ ಕಾಂಗ್ರೆಸ್ ಪಕ್ಷ ತನ್ನ ಅಭಿವೃದ್ಧಿ ಇತಿಹಾಸ ಮಲ್ಪದಲ್ಲಿ ನನ್ನ ಅಭಿವೃದ್ಧಿ ಹೆಂಚ ಮಲ್ಕೊಂಡು ಅಂಚನೆ ಈ ಪ್ರೀತಿನ ಪಟ್ಟೊಂದು ಹೋದು ಜನಗಳ ಪ್ರೀತಿ ವಿಶ್ವಾಸದ ಚುನಾವಣೆಯಲ್ಲಿ ಗೆದ್ದ ಬೇರೆ ಕಾಂಗ್ರೆಸ್ ಪಕ್ಷ ಮಲ್ಪರೆ ಎಂದು ಬಂದಲ್ಲ. ಇದು ನಮ್ಮ ತೂಪ. ಕಳೆದ 33 ವರ್ಷದ నుంచి ಬಿಜೆಪಿ ತಗಲು ಸಂಸದರಾದ ನಮ್ಮನೆ ಪ್ರತಿನಿಧಿಸುವುದಿಲ್ಲ. ಮೊದಲು ಅಧಿಕಾರವಿಂಚ ಬರ್ತಾರೆ ಎಂದು ಕೇಳಿದ ನಿಲ್ಲೇ ಗೊತ್ತುಂಡು. ಮೊದಲು ನಮ್ಮ ಸಂವಿಧಾನದ ವಿರೋಧವಾದ ದಾದಾ ಒಂದು ಜಾತಿ ಮತ ಧರ್ಮ ಸಾಮರಸ್ಯದ ಗತವೈತಿನ ಜಿಲ್ಲೆಡೆ ಈ ನೆಕ್ಕ ಕೊಡಲಿ ಏಟು ಕೊಡ್ಪಣಂಚಿನ ಬೇಲೆಯನ್ನು ಮಲ್ತಿದೆ. ಜಾತಿ ಧರ್ಮದ ವಿಚಾರಗಳು ಪ್ರಚೋದನಕಾರಿ ಭಾಷೆಯನ್ನು ಮಲ್ತಿದೆ. ನಮ್ಮ ಸಾಧ್ಯತೆ ಅವಂಜ ಅಗಲು ಜೈಲು ಸೇರ್ಲಂಚಿದಾಯಿನಿ ಇದರಿಂದ ಕೋರ್ಟ್ ಲೆಕ್ಕ ಬರ್ತೀನಿ, ಇದನ್ನ ಬಿಟ್ಟದಿದ್ದರೆ ಆಸ್ಪತ್ರೆ ಲೆಕ್ಕ ಬರ್ತೀನಿ, ಇದನ್ನ ಕೊಲೆಗೀಡಾದೆ ಅವು ಏತೋ ಆರ್ಥಿಕವಾದ ಹಿಂದುಳಿದ ಕುಟುಂಬದಲ್ಲಿ ಅನಾಥ ಮತ್ತಿನ ಸಾಧನೆಯನ್ನ ಕೇಳ ಅವ್ರು ಬಿಜೆಪಿಯ ಪಕ್ಷದ ಏಪಲ ಓಡ್ಲಾಪ ಇನ್ನಿಕ್ಕಲ ನಮ್ಮ ವಿಚಾರ ಮಗಳು ಚುನಾವಣೆ ಅಭಿವೃದ್ಧಿಯ ವಿಚಾರ ಪಾತ್ರ ಕಲ್ಲಡ್ಕೊಂಡ ಅಭಿವೃದ್ಧಿಯ ವಿಚಾರ ಯಾರ ಪಾತ್ರ ಜಾಗನ ತೋಲೆ ಅವರ ಅಂಚಿ ಇಂಚಿ ತೋಲೆ ನಿಟ್ಲೆ ಗೊತ್ತುಂಡು ಬಿಜೆಪಿ ರೀತಿಯ ಮೂಲ ಮಂತ್ರಿ ಪಂಪಂಚಿನ ವಿಚಾರ ನಮ್ಮ ಸಂಸದರಾದ ಆಸ್ಕರ್ ಫರ್ನಾಂಡಿಸ್ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮಂತ್ರಿಲಾದ ಪರಾಗ ಈ ರಾಷ್ಟ್ರೀಯ ಇದಕ್ಕೆ ನಕ್ಕ ತಿಕ್ಕಂಡು ಅಂಡ ಉನ್ನತ ಒಂದು ಬೆಳೆ LNT ಕಂಪನಿ ಕೊಡ್ತಿರ್ತದೆ. ಅವೇನೇ LNT ಕಂಪನಿ ತಗಲು ನೆಕ್ಕ ಕಾರಣ ಗೊತ್ತುಂಡು. ಇಲ್ಲಿ ನನ್ಗೆ ಏನೇ ಗಂಡಲ ಉಪ್ಪಿನಂಗಡಿಗೆ ಪೋಡು ಅಥವಾ ಸಕಲೇಶ್ವರ ಪೋಡು ಪಂಡ ನಮ್ಮ ಕಲ್ಲಂಕದ ರಸ್ತೆ ಬದಲಾಗ್ತದೆ. ಬೇಟೆ ರೋಡ್ ಆರಂಭ ನಮ್ಮ ದಯಪಂಡ ಕಾರಣ ಇದ್ದಲ್ಲ ಈ ರೋಡ್ ಉಪ ಪೂಜ ಅಂಚಾದ ಪುನಗ ಇನ್ನಿನಟೆ ಯುವಕಿಯರನ್ನು ಆದ ಬುಡಲಿನ ಕುಲ್ಲ ಒಂದ ಅಥವಾ ಆ ಜೋಕ್ಲಿನ ಕುಲ್ಲದೆ ಈ ರಸ್ತೆ ಆಗಲು ಪೋಡುದಂಡ ಏತ ರೀತಿಯ ಕಷ್ಟನು ಎದುರಿಸುವ ಒಂದು ಬೇರೆ ನೆಟ್ಟ ಉಪ್ಪುನ ರಿಕ್ಷಾ ಚಾಲಕ ತಗಲಾವಡೆ ಅಡಿಗೆ ಕಾರ್ ತಗಲಾವಡೆ ಬೇಟೆ ವಾಹನ ತಗಲಾವಡೆ ನಿಗ್ಲೆಗೆ ಗೊತ್ತು ಆ ರೀತಿಯ ಸಮಸ್ಯೆಗಳು ಎದುರಿಸುವ ಒಂದು ರಾಯಣಿಗಳ ಸಂಸದರು ಈ ವರ್ಷ ಕಣ್ಣು ಮುಚ್ಚಿಸಿಕೊಳ್ಳುವ ಪ್ರಶ್ನೆ ಈ ಸಾಮರಸ್ಯದ ಗತವೈಭವ ಪೆಟ್ಟುಕೊಂಡೇ ಮಗುಲ್ಲ ಬಿಜೆಪಿಗಳ ಸಾಧನೆ. ಇನ್ನು ನಮ್ಮ ಊರು ಈ ತುಳುನಾಡಿನ ಸಂಸ್ಕೃತಿನ ಪತ್ತೊಂದು ಇದನ್ನು ಅಭಿವೃದ್ಧಿ ಮಲ್ಪಡೊಂದಂಡ ನನಗೆ ಪೋರ್ತಿನ ಅವಕಾಶವೂ ಇಲ್ಲ ಅಂದ್ರೆ ನಂಗೆ ಅಭಿವೃದ್ಧಿಯ ವಿಚಾರ ಪಾತ್ರಗಳ ಪುರುಸೊತ್ತಿಚ್ಚಿ ಮಲ್ಪರೆ ಅಂತೂ ನಂಗೆ ಸಾಧ್ಯನೇ. ಈ ಸರಿ ಪದ್ಮರಾಜ ಆರ್ ಪೂಜಾರಿ ಅವರ ಗೆಲುವು ಅದು ನಿಶ್ಚಿತ. ಯಾಕಂದ್ರೆ ಈ ಸಲ ಎಲ್ಲ ಜಾತಿ ಧರ್ಮದವರು ಮತ್ತು ಎಲ್ಲ ನಾಗರಿಕ ಬಂಧುಗಳು ಈ ಸಲ ಪದ್ಮರಾಜ ಆರ್ ಪೂಜಾರಿ ಅವರನ್ನು ಆಯ್ಕೆ ಮಾಡಬೇಕಂತ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ.
ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರದ ಕಳೆದ ವರ್ಷ ನಾವು ಹೇಳಿದ ಗ್ಯಾರಂಟಿಗಳೆಲ್ಲ ಇವತ್ತು ಜಾರಿಯಾಗಿದೆ. ಆ ಗ್ಯಾರಂಟಿಗಳಿಂದ ಜನರು ಎಲ್ಲ ಅವರವರ ಮೂಲಭೂತ ಸೌಕರ್ಯವನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷವೇ ಈ ದೇಶಕ್ಕೆ ಅನಿವಾರ್ಯ ಅಂತ ಆಗಿದೆ. ಬಿಜೆಪಿಯವರು ಇಷ್ಟು ದಿನ ಸುಳ್ಳು ಮಾತಾಡಿ ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಜನರಿಗೆಲ್ಲ ಸುಳ್ಳು ಎಲ್ಲ ಗೊತ್ತಾಗಿದೆ. ಆದ್ದರಿಂದ ಈ ಸಲ ಪದ್ಮರಾಜ ಆರ್ ಪೂಜಾರಿ ಅವರು ಗೆಲ್ಲುವುದು ಖಂಡಿತ. ಯಾಕೆಂದ್ರೆ ಕಳೆದ 33 ವರ್ಷದಿಂದ ಈ ಭಾಗದಲ್ಲಿ ನಮಗೆ MP ಸೀಟನ್ನು ನಾವು ಕಳ್ಕೊಂಡಿದ್ದೇವೆ. ಜನಾರ್ದನ ಪೂಜಾರಿ ಅವರ ನಂತರ ಈ ಜಿಲ್ಲೆಯಲ್ಲಿ MP ಸೀಟ್ ಬರಲಿಲ್ಲ. ಆದ್ದರಿಂದ ಅವತ್ತು ನಿಂತು ಹೋದ ಅಭಿವೃದ್ಧಿ ಕಾರ್ಯಗಳು ಇವತ್ತಿಗೂ ಅದು ಕುಂಠಿತವಾಗಿದೆ. ಮರು ಅಭಿವೃದ್ಧಿ ಕಾರ್ಯ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಆಗ್ಬೇಕಾದ್ರೆ ಅದಕ್ಕೆ ಒಂದು ಸರಿಯಾದ ಒಂದು MP ಆಯ್ಕೆ ಆಗಬೇಕು. ಆದ್ದರಿಂದ ಜನರು ಈ ಸಲದ ಒಂದು MP ಆಯ್ಕೆ ನಿರೀಕ್ಷೆಯಲ್ಲಿ ಪದ್ಮರಾಜ ಪೂಜಾರಿಯನ್ನೇ ಎಲ್ಲ ಜಾತಿ ಧರ್ಮ ಭೇದ ಮರೆತು ಈ ಸಲ ಆಯ್ಕೆ ಮಾಡುವುದು ಖಂಡಿತ ಅಂತ ಹೇಳಿಕೆ ನಾನು ಇಚ್ಛಿಸ್ತೇನೆ. ಪದ್ಮರಾಜ ಪೂಜಾರಿಯವರು ಸುಮಾರು 50,000 ಮತಗಳ ಅಂತರದಿಂದ ಈ ಜಿಲ್ಲೆಯ MP ಆಗುವುದು ಖಂಡಿತ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾನು ಬಿಜೆಪಿ ಸರ್ಕಾರದ ನೆಗೆಟಿವ್ ಅನ್ನು ಹೇಳ್ತಿದ್ದಾರೆ. ಬಿಜೆಪಿ ಸರ್ಕಾರದ ಜನರಿಗೆ ಏನು ಈ ಒಂದು 9-10 ವರ್ಷದಲ್ಲಿ ಏನು ಮಾಡಲಿಲ್ಲ. ಜನರಿಗೆ ಬೇಕಾದ ಒಂದು ಸಮಸ್ಯೆಯನ್ನು ಅವರು ಯಾವುದೇ ಸಮಸ್ಯೆಯನ್ನು ನಿಭಾಯಿಸಿಲ್ಲ. ಆದ್ದರಿಂದ ಎಲ್ಲ ವಸ್ತುಗಳಿಗೆ ಬೆಲೆ ಏರಿಕೆ ಆಗಿದೆ. ಇವತ್ತು ಗ್ಯಾಸ್ ದರ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ, ಎಲ್ಲ ದಿನಬಳಕೆ ವಸ್ತುಗಳು ಏರಿಕೆ ಆಗಿದೆ. ಆದ್ದರಿಂದ ಜನರಿಗೆ ಈ ಸಲ ಬಿಜೆಪಿ ಸರ್ಕಾರವೇ ಬೇಡಂತೆ ಆಗಿದೆ. ಮತ್ತೆ ಇನ್ನು ಈ ಜಿಲ್ಲೆಯಲ್ಲಿ ಇನ್ನು ಯಾವುದೇ ಅಲೆ ಇಲ್ಲ, ಮೋದಿ ಅಲೆ ಇಲ್ಲ, ಯಾವುದೇ ಅಲೆ ಇಲ್ಲ. ಏನು ಇದ್ರು ಅದು ಸಿದ್ದರಾಮಯ್ಯರ ಇದು ನಮ್ಮ ಯಾವುದು ಗ್ಯಾರಂಟಿ, ಆ ಗ್ಯಾರಂಟಿ ಅಲೆ ಮಾತ್ರ ಇರುವುದು ಈ ಜಿಲ್ಲೆಯಲ್ಲಿ. ಏನು ಭದ್ರ ಇಲ್ಲ. ಇವಾಗ ನಮ್ಮ ದೇಶದ ಗಡಿಯಲ್ಲಿ ಒಂದು ಕಡೆ ಎಲ್ಲ ಚೀನಾದವರು ಆಕ್ರಮ ಮಾಡಿಕೊಂಡು ಈಗಾಗಲೇ ಜಾಸ್ತಿ ಮುಂಚಿನಷ್ಟು ಭದ್ರತೆ ಇಲ್ಲದಾಗಿದೆ. ಹಾಗಾಗಿ ಈ ದೇಶದಲ್ಲಿ ಭದ್ರತೆ ಅಂತ ಯಾವುದಿಲ್ಲ. ಎಷ್ಟೋ ಸೈನಿಕರು ಪಾಪ ಗಡಿಯಲ್ಲಿ ಹೋರಾಟ ಮಾಡಿ ಅವರು ಸಹ ಈ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಜೀವಕ್ಕೂ ಭದ್ರತೆ ಇಲ್ಲದಂತಾಗಿದೆ ಈ ದೇಶದಲ್ಲಿ. ನಿಗಲು ದುಂಬುಡು ದಿಂಚಿಲ ಮಲ್ತಿನಿ ಈತೆ ನನಲ ಮಲ್ಪುಣಿ ಈತೆ ಎಂದು ಬಂದ್ರೆ ಅನಿಚ್ಛಿಸವೆ. ಇನಿ ಕಾಂಗ್ರೆಸ್ ಪಕ್ಷ 40 ವರ್ಷ ಮೂಲ ಆಳ್ವಿಕೆ ಮಲ್ತಂದ್ರೆ ಸಂಸದರು ನಮ್ಮನ್ನು ಪ್ರತಿನಿಧಿಸ್ತಾರೆ. ಅಪಗ ಏತಿ ಯೋಜನೆ ಮಲ್ತದ ಅಂದು ಪಂಡು ಯಾನು ಪಂಡೆ ಅವು ಏರ್ಪೋರ್ಟ್ ಆದುಪ್ಪಡೆ, ಪೋರ್ಟ್ ಆದುಪ್ಪಡೆ, ರೈಲ್ವೆ ಸ್ಟೇಷನ್ ಆದುಪ್ಪಡೆ, ಭೂ ಸಾರಿಗೆಲ್ ಆದುಪ್ಪಡೆ, KREC ಆದುಪ್ಪಡೆ, MCF ಆದುಪ್ಪಡೆ, MRPL ಆದುಪ್ಪಡೆ, KIOCL ಆದುಪ್ಪಡೆ, ಅವೇತು ಬ್ರಿಡ್ಜಸ್ ಆದುಪ್ಪಡೆ, ಸ್ಕೂಲ್ ಕಾಲೇಜಸ್ ಆದುಪ್ಪಡೆ ಒಂದು ಏಪ ಮಾತಿನಿ ಕೆಂಡ 1991 ದುಂಬು ಕಾಂಗ್ರೆಸ್ MP ನಗಲು ನಮ್ಮನೆ ಸಂಸದರು ಪ್ರತಿನಿಧಿಸೋನಾಗ 5 ಬಕ್ಕ ಇನ್ನು 33 ವರ್ಷ BJPದಗಲು ನಿಗಲು ಆಡಳಿತ ಮಲ್ತಾರೆ. ನಿಗಡೆ ಯಾನು ಕೇನೊಂದಿಲ್ಲ ಇತ್ತೆತ್ತು ಒಂಜರ ತಿಂಗಳೋಡು 2 ತಿಂಗಳೋಡು ದುಂಬು ಕೇನೊಂದಿಲ್ಲ ನಿಗಲು ಮಲ್ತಿನ ಇಂಚಿನ ಸಾಧನೆ ಹೂವಾಂಡ್ಲ ಇತ್ತಂಡ ಪನ್ಲೆ ಎಂದೆ ನಿಗಲ್ಡ ಉತ್ತರ ಇಜ್ಜಿ ನಿಗಲ್ನ ಸಾಧನೆ ದಾದ ಅಂದು ಕೇಂಡ ಇನಿ ಪ್ರತಿ ವರಿಯಗಳ ಮನವರಿಕೆ ಆತಂಡೆ ಈ ಒಂಜಿ ತುಳುನಾಡದ ಸಾಂಸ್ಕೃತಿಕ ವೈಭವ ದಾದ ಉಂಡು. ಪ್ರತಿ ಒಂಜಿ ಜಾತಿ ಧರ್ಮದಗಳು ಅನ್ಯೋನ್ಯವಾದ ಬಾಳುನು, ಪ್ರತಿ ಒಂಜಿ ಜಾತಿ ಧರ್ಮದಗಳು ಪರಸ್ಪರ ಗೌರವಕ್ಕೊಂದು ಕೊರೊಂದಿತ್ತಿನ ಈ ಒಂಜಿ ಸಾಮರಸ್ಯದ ಬದುಕು ಕೊಡಲಿಯೇಟು ಕೊರಪಿನ ಬೇಲೆ ಇನಿ ವೇದಿಕೆಡೆ ಕುಲ್ಲುದು ಪ್ರಚೋದನಕಾರಿ ಭಾಷಣ ಮಲ್ತದು. ಈ ಆರ್ಥಿಕವಾದ ಹಿಂದುಳಿದಂಚಿನ ವರ್ಗದ ಜೋಕ್ಲೆಗೆ ಕಾನೂನು ಬಾಹಿರ ಕೆಲಸ ಮಲ್ಪರ ಪ್ರಚೋದನೆ ಕೊರ್ದು ಆ ಜೋಕುಲು ಒಂಜಿ ಜೈಲು ಸೇರ್ಲೆಕ್ಕ, ಈಜಿನ ಕೋರ್ಟ್ಗೆ ಅಲೆಪ್ಪಲೆಕ್ಕ, ಈಜಿನ ಪೆಟ್ಟು ತಿಂದಿದ ಆಸ್ಪತ್ರೆ ಜೆಪ್ಪಲೆಕ್ಕ ಅಥವಾ ಕೊಲೆಗೀಡಾದ ಅವನ ಜಾತಿ ಇಲ್ಲನೆ ಅನಾಥ ಮಲ್ತಿನ ಸಾಧನೆ ಅವನಿಗೆಲ್ಲ BJPದ ಸಾಧನೆ ಅಂತ ಪನ್ನಡ ಹಾಕೊಂಡಿತ್ತೆ. ಇಜ್ಜಿಂದ ಅವು 10 ಎಂಕಲು ಮಲ್ದಜ ಎಂಕಲು ಬೋಡ್ತಿನಾಥ ಉದ್ಯೋಗಗಳನ್ನು ಸೃಷ್ಟಿ ಮಲ್ತ ಬೇ ಹೊಡ್ತಿನಾಥ ಇನ್ವೆಸ್ಟ್ಮೆಂಟನ್ನು ಕಂತ ಬೋಡ್ತಿನಾಥ ಉದ್ದಿ ಮೇಲೆ ಮಲ್ದ ಅಂದ ಪಂಡಿದ ಅಗ್ಲು ಪನ್ನಡು ಓಲಾಂಡಲ್ಲ. ಇನಿಕಲ ಚುನಾವಣೆ ಎದುರಿಸೋನಾಗ ನಮ್ಮ ಜಿಲ್ಲೆಡೆ ಈತ ಜ್ವಲಂತ ಸಮಸ್ಯೆಲುಲ್ಲ
ಎನ್ನ ಎದುರಾಳಿ ಏರಿಕೆಂಡ ಈ ಜಿಲ್ಲೆ ಎದುರಿಸೋನಂಚಿನ ಜ್ವಲಂತ ಒಂಜಿ ಸಮಸ್ಯೆಲು ಉಂಡು ಅವು ಎನ್ನ ಎದುರಾಳಿ ನಿಗುಲೆಗೆ ಎಂಚಿ ನಿಗುಲು ಏರ್ನ ಪುದಾರ್ಡು ಓಟಿಕೆ ಎನ್ನುವರ್ಗೆಂಡ ಹಿಂದುತ್ವದ ಪುದಾರ್ಡು ಓಟಿಕೆ ಎನ್ನುವರು ನಿಗುಲು ಮೋದಿನ ಪುದಾರ್ಡು ಓಟಿಕೆ ಎನ್ನುವರು ಸ್ವಾಮಿ ಪದ್ಮರಾಜಗೆ ಜ್ಞಾನ ಕೊಡ್ತಿನ ಹಿಂದೂ ಧರ್ಮಗೂ ಯಾನು ಸೇರ್ದಿನ ಪನ್ಪನೆಟ್ಟು ಎಂಕ್ ಹೆಮ್ಮೆ ಉಂಡು ಎಂಕ್ ಎನ್ನ ಹಿಂದೂ ಧರ್ಮ ಕೊಡ್ತಿನ ಜ್ಞಾನದ ಪ್ರಕಾರ ಯಾನು ಎನ್ನ ಧರ್ಮಗೂ ಗೌರವಡು ತೂಪುನತ್ತಂದೆ ಕುಡೊಂಜಿ ಧರ್ಮಗೂ ಗೌರವ ಕೊರ್ಪುನ ಬೇಲೆನೆ ಯಾನು ಮಲ್ತದೆ ಇನಿ ಸಮಾಜಡುಪ್ಪುನ ಅಶಕ್ತನ ಕಣ್ಣೊರಸ ಮಲ್ಪುನಂಚಿನ ಬೇಲೆ ಒಂದು ಎನ್ನ ಹಿಂದೂ ಧರ್ಮ ನೈಜ ಧರ್ಮ ಪಂಡು ಕೊಡ್ತಿನ ಅವು ಬುಡ್ದು ಇಲ್ಲನ ಹಾಳು ಮಲ್ಪುನ ಬೇಲೆನೆ ಒವೇ ಧರ್ಮಲ ಪನ್ಪುಜಿ ಅಣ್ಣ ನಿಗುಲು ಮಲ್ತೊಂತೀನಿ ಬರ್ತೀನಿ ಉನೇನೆ ನಿಕೇನುಡ ಅಪ್ಪುಣ್ ನಿಗಲ್ಡ ಈ ಬಾರಿ ರಾಮ ವಿರೋಧಿಗಳ ಮತ್ತು ರಾಮ ಭಕ್ತರ ಚುನಾವಣೆ ಅಂತ ಹೇಳ್ತಾರೆ. ಅವರು ಹೇಳ್ತಿದ್ದಾರೆ ಸ್ವಾಮಿ, ನೀವು ಕೂಡ ಇದನ್ನು ಕೇಳ್ತಿರಲ್ಲ ಸ್ವಾಮಿ. ಯಾರು ಪದ್ಮರಾಜ ಒಬ್ಬ ಹಿಂದೂ ಆಗಿ ಪವಿತ್ರವಾದಂಥ ಹಿಂದೂ ಧರ್ಮದ ಒಂದು ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ. ಇಲ್ಲಿ 28 ವರ್ಷಗಳಿಂದ ಒಬ್ಬ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಜಿಲ್ಲೆಯ ಇತರ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಅದರ ಪುನರುತ್ಥಾನ ಇರ್ಬೋದು, ಇದು ಬ್ರಹ್ಮಕಲಶ ಇರ್ಬೋದು, ಇದರಲ್ಲೆಲ್ಲ ಭಾಗವಹಿಸ್ಕೊಡ್ಲಿ ಬರ್ತಾ ಇದ್ದಾನೆ. ನೀವು ತಿಳ್ಕೊಂಡಂಥ ಹಿಂದುತ್ವ ಅಂತ ಹೇಳ್ತಿದ್ದೀರಾ, ಪದ್ಮರಾಜ ಮಾಡುವಂತಹ ಈ ಪವಿತ್ರವಾದಂಥ ಹಿಂದೂ ಧರ್ಮ. ಇದಕ್ಕೆ ಮಾತನಾಡಲಿಕ್ಕೆ ನಿಮಗೆ ಅವಕಾಶ ಇದ್ದರೆ ಬನ್ನಿ, ವೇದಿಕೆಯಲ್ಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡುವಂಥ ಒಂದು ಚಾಲೆಂಜನ್ನು ನಾನು ನಿಮಗೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಮೋದಿ ಮಂಗಳೂರಿಗೆ ಬಂದ ಮೇಲೆ ಕಾಂಗ್ರೆಸ್ಸಿಗರು ತುಂಬ ಸಪ್ಪೆ ಆಗಿದ್ದಾರೆ, ಬರ್ನಲ್ ಹಚ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮೋದಿಯವರು ಒಬ್ಬ ಪ್ರಧಾನಮಂತ್ರಿಯಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯಾಗಿ ಮಂಗಳೂರಿಗೆ ಬಂದಿದ್ದಕ್ಕೆ ಅವರಿಗೆ ಸ್ವಾಗತ ಅಂತ ನಾನು ಮೊದಲೇ ಹೇಳಿದ್ದೆ. ಆದರೆ ಒಬ್ಬ ಚುನಾವಣಾ ಭಾಷಣಕಾರನಾಗಿ ಒಂದು ಪಕ್ಷದ ನಾಯಕರಾಗಿ ಬಂದಿರುವಾಗ ಅವರು ಅಲ್ಲಿರುವಂಥ ಕೆಲವು ನೈತಿಕತೆಗಳನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬ ಮತದಾರರಿಗೆ ಇದ್ದೇ ಇದೆ. ಅವರು ಯಾವುದೇ ರೀತಿಯ ರ್ಯಾಲಿಯನ್ನು ಮಾಡಲಿಲ್ಲ. ಮಂಗಳೂರಿನಲ್ಲಿ 33 ವರ್ಷದಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳ ವಿಚಾರ ಮಾಡಿದ್ರು ಅನ್ನೋ ವಿಚಾರವನ್ನು ಮಾಡಲಿಲ್ಲ. ವಿಚಾರಗಳು ಜನರ ಪ್ರಶ್ನೆಗಳಿತ್ತು, ಅದಕ್ಕೆ ಯಾವುದಕ್ಕೂ ಉತ್ತರಿಸುವಂಥ ಗೋಜಿಗೆ ಹೋಗಲಿಲ್ಲ. ಕೇವಲ ರೋಡ್ ಶೋ ಮಾಡಿಕೊಂಡು ಹೋಗಿರುವಂಥದ್ದು. ಅದು ಎಷ್ಟು ಕೇಳಿದರೆ 200ರಿಂದ 300 ಮೀಟರ್. ಇದರಿಂದ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕಂಗಾಲಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ನಾನು ಒಬ್ಬ ಬಡ ಕುಟುಂಬಕ್ಕೆ ಸೇರಿದವನು. ಇವತ್ತು ನನ್ನಲ್ಲಿರುವಂಥ ಆಸ್ತಿ ಏನಂತ ಹೇಳಿದರೆ ಈ ಜಿಲ್ಲೆಯ ಅಥವಾ ನಮ್ಮ ಉಡುಪಿ ಜಿಲ್ಲೆಯ ಜನರಲ್ಲಿ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ, ನಂಬಿಕೆಗಳೇನಿದೆ ಇದೇ ನನ್ನ ಆಸ್ತಿ. ಇದರಿಂದ ನಾನಿವತ್ತು ಹೋಗ್ತಾ ಇರಬೇಕಾದ್ರೆ ಜನಗಳಿಂದ ಸಿಗುತ್ತಿರುವಂಥ ಸ್ಪಂದನೆ, ಅವರು ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನು ನೋಡಿದಾಗ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ವಿಜಯ ಪತಾಕೆ ಹಾರಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ. ನಾನು ಬಿಜೆಪಿ ಒಂದು ಸಂದರ್ಭದ ಆಕೆ ಕೆಲವು ವರ್ಷ ಹಾಕಲಿ ಲೋಕಸಭಾ ಸದಸ್ಯರಾಯಿತು. ಆಡ ಈ ಕ್ಷೇತ್ರದ ಹೆಂಚಿನ ಹಾಕಲು ಪಂಪನ ಹೆಂಚಿನ ಕೆಲಸ ಆಗ್ತದೆ ಹೇಳಿಕೊಳ್ಳುವಂಥ ಯಾವುದೇ ಒಂದು ಕೆಲಸ ಈ ಭಾಗದ ಆಗಿದ್ದ ಅಂತೇಳಿ ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಾಪದಟ್ಟಿನ ಜೋಕುಲು ಸೈತ್ಯರು ಏತೋ ಪಾಪದ ಜೋಕು ಜೈಲು ಒಂದು ಮಾತ ಆಯ್ರ ಬಲ್ಲಿ ಬಂದ ದೃಷ್ಟಿ ನಮ್ಮ ಯೋಚನೆ ಮಾಡ್ಕೊಡು. ಇನ್ನು ಭಾವನಾತ್ಮಕ ವಿಚಾರ ಜೊತೊಂದು ಇನ್ನು ರಾಜ್ಯಕ್ಕೆ ಮಲ್ತೊಂದು ಬಹುಶಃ ಏರ್ಲ ಪಾಪದಟ್ಲ ಬಾಲೆಲಿ ಏನೇ ರಕ್ತ ಈ ರಾಜ್ಯಕ್ಕೆ ಕೂಡಿದಂತೆ ಸಂಗತಿ ಆಗಲಿ. ಒಂದು ಮಾತ ಆಯ್ರದಲ್ಲಿ ಚುನಾವಣೆ ಒಂದು ಅಭಿವೃದ್ಧಿಯ ವಿಚಾರ ಚುನಾವಣೆ. ಬಹುಶಃ ಈ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಪರ ಚಿಂತನೆ ಹೊಂದಂತಹ ಪಕ್ಷ. ಪ್ರತಿಯೊಂದು ಸಂದರ್ಭದಲ್ಲೂ ಕಾಂಗ್ರೆಸ್ ಅಧಿಕಾರ ಬಂದಾಗ ಭೂಮೋಸ್ತ ಕಾನೂನು ಇಪ್ಪು, ಬ್ಯಾಂಕ್ ರಾಷ್ಟ್ರೀಕರಣ ಇಪ್ಪು, ಋಣ ಪರಿಹಾರ ಕಾಯ್ದೆ ಇಪ್ಪು, ಜೀತಪದ ರದ್ದತಿ ಇಪ್ಪು, ಬಡವರ ಸೈಟ್ ಕೊಟ್ಟ ಕಾರ್ಯಕ್ರಮ ಇಪ್ಪು, ಬಡವರು ಎಲ್ಲಿ ಕಟ್ಟಬೇಕು ಕೊಟ್ಟ ಕಾರ್ಯಕ್ರಮ ಇಪ್ಪು, ಅಯಾಡಿದ್ದ ಸಾಲ ಕೊಟ್ಟ ಕಾರ್ಯಕ್ರಮ ಇಪ್ಪು. ಇನಿ ಮಾತ ಪಾಪದಕ್ಕೆ ಮಧ್ಯಾಹ್ನದ ಬಿಸಿ ಊಟ ಜೋಕ್ಲೆ ಕೊಟ್ಟ ಕಾರ್ಯಕ್ರಮ ಇಪ್ಪು, ಧರ್ಮಾರ್ಥ ಅರಿಕೊಟ್ಟ ಕಾರ್ಯಕ್ರಮ ಇಪ್ಪು, ಬಹುಶಃ ಜೋಕ್ಲಿಗೆ ಬೇರೆ ಕೊಟ್ಟ ಕಾರ್ಯಕ್ರಮ ಇಪ್ಪು, ಜೋಕ್ಲಿಗೆ ತೆತ್ತಿ ಕೊಟ್ಟ ಶೂ ಕೊಟ್ಟ ಕಾರ್ಯಕ್ರಮ ಇಪ್ಪು. ಬಡವರಿಗೆ ವಾದ ಕಾರ್ಯಕ್ರಮ ಬಡವರಿಗೆ ಆ ಒಂದು ಮಲ್ಕೊಡುವ ಉದ್ದೇಶದವರು ಕಾಂಗ್ರೆಸ್ ಪಕ್ಷ ಪ್ರತಿ ಸಂದರ್ಭ ಅಕ್ರಮ ಸಕ್ರಮ ಮಾಡದೆ ಕೃಷಿ ಹೊಲದ ಜಾಗದ ಆಯ ಕೊಟ್ಟ ಕಾರ್ಯಕ್ರಮ ಮಾಡದು ಇಲ್ಲದ ಅಡಿಸ್ತಳ ಏತ ವರ್ಷ ಆಕಲೆ ಹಕ್ಕುಪತ್ರ ಇದ್ದಾನೆ 94C ಬಂದ ಕಾನೂನು ಕೊಡುತ್ತದೆ. ಆಕಲೆ ಕುಲ್ಲ ಜಾಗ ಹಕ್ಕುಪತ್ರ ಕೊಡ್ತಾ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುಡು ಬಂದು ಮಾತಾಡ್ಕೊಂಡ್ರೆ ಒಂದು ಮಾತ ಕಾಂಗ್ರೆಸ್ ಪಕ್ಷ ಇಲ್ಲಿ ಮಂತ್ರ ವಿಚಾರ ನಿಖಿಲ ಮಾತ ಅರ್ಥ ಮಾಡ್ಕೊಂಡು ಬಹುಶಃ ಕುಡೊಂಜಿ ಸತ್ತಿ ಈ ಅಭಿವೃದ್ಧಿಯ ಕೆಲಸಲು ಆವುಡು ನಿಂತಾಡ ನಮ್ಮ ಮಾತ ಜಾತಿ ಧರ್ಮ ಭಾಷೆದಲ್ಲಿ
ಮಿಕ್ಕಿಪಡಲಿಕ್ಕೆ ಬದುಕುವಂಚಿನ ವಾತಾವರಣ ನಿರ್ಮಾಣ ಮಾಡುವಂತೆ ಹೊಣೆಗಾರಿಕೆ ಖಂಡಿತ ಮುಂದೆ ಆಯ್ಕೆ ಕೊಡೋದು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಗೆಲ್ಲುವ ಅಗತ್ಯ ಉಂಟು ಬಣ್ಣ ಪಾತ್ರ ನ್ಯಾಯ ಸಂದರ್ಭದಲ್ಲಿ ತಿಂಗಳು ಬಣ್ಣ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಇವತ್ತು ಬಡವರಿಗೆ ನಿರಂತರವಾದ ಕೆಲಸ ಮಾಡ್ಕೊಂಡು ಬೈದಂತೆ ಕೆಲಸ ಅವು ಪದ್ಮರಾಜ ಪೂಜಾರ್ ಮತ್ತು ಮಲ್ಲ ಕರ್ತವ್ಯದ ಕೆಲಸ ಬಂದ ಪಾತ್ರ ಮಾತಾ ಜಾತಿ ಇಲ್ಲ ಮಾತಾ ಧರ್ಮ ಮಾತಾ ಭಾಷೆದ ಪ್ರೀತಿ ಮಾಡ್ಬೋದು ಇನಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಮಾತ ಸರ್ವಾನುಮತದ ಆರನ್ನು ಉಂಟಾದ ಸಂದರ್ಭ ಇನಿ ಚುನಾವಣೆ ಅವನಿಪ್ಪ ಸಂದರ್ಭ ನಾಯಕಲಿಕ್ಕೆ ಅಂತ ಮಾಡ್ಕೊಂಡು ನಮ್ಮ ಓಟು ಏನಿಗೆ ಕೂಡ ಹಿಂಸೆಗಳ ಅಹಿಂಸೆಗಳ ಮಧ್ಯೆ ಇಪ್ಪಂಚ ಓಟು ನಮ್ಮ ಓಟು ಅಹಿಂಸೆ ಕೂಡ ದ್ವೇಷದ ಪ್ರೀತಿಯ ಮಧ್ಯೆ ಇಪ್ಪ ಚುನಾವಣೆ ನಮ್ಮ ಓಟು ಪ್ರೀತಿ ಕೂಡ ನಮ್ಮ ಓಟು ಭಾವನಾತ್ಮಕ ಜನರ ಅಭಿವೃದ್ಧಿ ವಿಷಯ ಅಭಿವೃದ್ಧಿ ಚಿಂತನದ ಕಾರ್ಯಕ್ರಮ ಆವಡಾದ ಅಗತ್ಯ ಉಂಟುಕೊಂಡ ಮಾತನ್ನು ಬಹುಶಃ ಇತ್ತ ಕೆಲವೇ ನಿಮಿಷಗಳು ನಮ್ಮ ಅಭ್ಯರ್ಥಿ ರಾಜರು ಈ ಕ್ಷೇತ್ರ ಈ ಬರ್ತಾರೆ ಇಲ್ಲಿ ಗ್ಯಾರಂಟಿ ಸ್ಕೀಮ್ ಕಾಂಗ್ರೆಸ್ ಪಕ್ಷ ಖರ್ಚು ಇಲ್ಲಿ ಕೊಟ್ಟು ಬಂದಾಗ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಏನಿಲ್ಲ ಅವು ಕೊಟ್ಬಿಡುವ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಾಣಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಎಂಗಲ 28 ಗ್ರಾಮಡ್ಲ ಎಂಗಲು ನಿರಂತರವಾದ ಪಕ್ಷದ ಚಟುವಟಿಕೆ ಕಾರ್ಯಕ್ರಮ ಪಾಡೋದಿಲ್ಲ ಇನ್ನೇ ಕಾರ್ಯಕರ್ತರು ಮಲ್ಲ ಹುರುಪುಡು ಕೆಲಸ ಮಾಡುವ ಮುಖಾಂತರ ಈ ಸತಿ ಪ್ರತಿ ಮನೆಗೆ ಭೇಟಿ ಆಪಣ ಕೆಲಸನೇ ಒಂಜಿ ರೌಂಡ್ದ ಕೆಲಸ ಆದ ಇನ್ನು ತೂಣಗ ಕಾರ್ಯಕರ್ತನ ಉರುಪು ತುಣಗನೆ ಗೊತ್ತಾಪಡು ಈ ಸತ್ಯದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಡು ಪದ್ಮರಾಜ ಆರ್ ಪೂಜಾರರು ಗೆಲ್ಪಣೆಗೆ ಹೋವೇ ಒಂದು ಸಂಶಯ ಇಜ್ಜಿ ಆ ನಿಟ್ಟಿಡೆ ಎಂಕಲ್ನ ಕಾರ್ಯತಂತ್ರ ನಡ್ತೊಂದುಂಟು ಪಕ್ಷದ ಕಾರ್ಯಕರ್ತರು ಮಾತೆಲ್ಲ ಹೆಚ್ಚಿನ ಮುತುವರ್ಜಿ ವಹಿಸೊಂದು ಕೆಲಸ ಮಾಡ್ತೊಂದಿಲ್ಲ. ಮಂಗಳೂರು ಲೋಕಸಭಾ ಕ್ಷೇತ್ರಡು ಪದ್ಮನಾಭ ಆರ್ ಪೂಜಾರಿ ಮೇರೆ ಕಾಂಗ್ರೆಸ್ ಪಕ್ಷದ ಒಂಜಿ ಅಭ್ಯರ್ಥಿಯಾದ ಸ್ಪರ್ಧೆ ಮಂತೊಂದಿಲ್ಲೆರು ಇನಿ ದುಂಬುರ್ದು ಆ ಲೋಕಸಭೆ ಒಂಜಿ ಚುನಾವಣೆದ ಒಂಜಿ ಪ್ರಚಾರವನ್ನು ತೂನಾಗ ಈ ಸರ್ತಿದ ಒಂಜಿ ಪ್ರಚಾರ ಭಾರಿ ಅದ್ದೂರಿ ಆದ ಒಂಜಿ ಬದಲಾವಣೆ ಆವಡು ಪನ್ಪುನಂಚಿನ ಒಂಜಿ ನಿಟ್ಟಿಡು ಮಾತಾ ಕಾರ್ಯಕರ್ತೆಯರ್ಲ ಭಾರಿ ಹುಮ್ಮಸ್ಸಿಡ ಕೆಲಸ ಮಂತೊಂದಿಲ್ಲೆರು ಪ್ರತಿಯವರೆಲ್ಲ ಇಲ್ಲಡೆ ಪೋದು ಆ ವಿಚಾರವನ್ನು ಪನೊಂದುಲ್ಲೇರು ಅಂಚನೆ ಕಾಂಗ್ರೆಸ್ ಪಕ್ಷದ ಒಂಜಿ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನ ಗ್ಯಾರಂಟಿದ ಮುಖಾಂತರ ಈ ಸರ್ತಿ ಒಂಜಿ ಮತಯಾಚನೆಗಳ ಒವೇ ಒಂಜಿ ಅಡ್ಡಿ ಆತಂಕ ಜಂದೆ ಒಂಜಿ ಇಲ್ಲಡೆ ಪೋಂಡೆಲ್ಲ ಭಾರಿ ಆತು ಸ್ವಾಗತ ಮಲ್ತೊಂದು ಎಂಗ್ಲಿಗೆ ಆ ಗ್ಯಾರಂಟಿದ ರಡ್ಡು ಸಾರ ಬರ್ಪಣಂಚಿನ ಗೃಹ ಜ್ಯೋತಿ ಅಂಚನೆ ಕರೆಂಟ್ದ ಅಂಚನೆ ಬಸ್ದ ಬೊಕ್ಕ ನಮ್ಮ ಅನ್ನಭಾಗ್ಯ ಯೋಜನೆದ ಬಗ್ಗೆ ಭಾರಿ ಆತು ಒಲವಿತ್ತು ನಡೆದವರ ಮಾತೆರೆಗಳ ಇಡೀ ಒಂಜಿ ನಮ್ಮ ಲೋಕಸಭಾ ಕ್ಷೇತ್ರಡು ಇನಿ ಮತದಾರರು ಭಾರಿ ಆತು ಒಲವಿತ್ತೊಂದು ಪದ್ಮರಾಜ ಆರನ್ನು ಭಾರಿ ಅಂತರಡು ಈ ಸರ್ತಿ ಗೆಲ್ಪರ್ ಪನ್ಪುನ ಭಾರಿ ವಿಶ್ವಾಸ ಎಂಕಲೆಗುಂಡು. ನಾನು ಬಂಟ್ವಾಳ ತಾಲೂಕದ ಮಾತ ಗ್ರಾಮಗಳ ಪೋಂದಿಲ್ಲ ಮಾತ ಗ್ರಾಮಡ್ಲ ಕಾಂಗ್ರೆಸ್ ಎಡ್ಡೆ ರೀತಿ ಸ್ಪಂದನೆ ತಿಕೊಂಡು ಐದ್ಲ ಹೆಚ್ಚ ವಿರೋಧ ಪಕ್ಷದ ಹೆಚ್ಚಿನ ಹಿಂದುಳಿದ ವರ್ಗದ ಮಾತಿರಲ್ಲ ಈ ಸಲ ಒಂಜಿ ಕಾಂಗ್ರೆಸ್ಗೆ ಓಟು ಕೊರಡು ಬಂದು ತೀರ್ಮಾನಕ್ಕೆ ಬೈದೇರು ಬಿಲ್ಲವೇರ್ನ ಒಟ್ಟುವನ್ನ ಪ್ರಯತ್ನ ಇನಿ ಬಿಲ್ಲವರೇನ ಜನಸಂಖ್ಯೆ ಜಾಸ್ತಿ ಉಂಡು ಪಂಡ ಉದ್ದೇಶಗಳು ಇನ್ನು ಬಿಲ್ಲವರಿಗೆ ಸೀಟು ತಿಕ್ಕದು ಅಂಚೆ ಬಿಲ್ಲವೇರು ಮಾತೆಲ್ಲ ಒಗ್ಗಟ್ಟು ದಯವಂಡ ಇದು ಪ್ರತಿ ಜಾಗೆಡ್ಲ ಜಾತಿ ರಾಜ್ಯಕ್ಕೆ ನಡತೊಂದಿಪ್ಪನಾಗ ಇದು ಬಿಲ್ಲವೆಲ್ಲ ಬುದ್ಧಿವಂತರಾದ ಸಮಾಜದ ವ್ಯಕ್ತಿನ ಗೆನ್ನವನ ಕೆಲಸ ಮಲ್ಪುವ ಇನಿ ಮಾನ್ಯ ಇತ್ತ ಪಂಡ್ಯರು ಪದ್ಮರಾಜ್ ಇನಿ ಜನಾರ್ದನ ಪೂಜೆ ನಡೆ ಮುಟ್ಟ ಈ ಜಿಲ್ಲೆ ಎಡ್ಡೆ ಅಭಿವೃದ್ಧಿ ಕೆಲಸ ಆತಂಡು ಪಾಪದಕ್ಲೆ ಸಹಾಯ ಆದತ್ತು ಇನಿ 33 ವರ್ಷಡು ಇತ್ತದ ಮೂಜಿ MP ಗೆಂದದು ಪೋಯರು ಓವೇ ಒಂಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೆಲಸ ಆತಗಿ ಇನ್ನು ಫ್ಲೈಓವರ್
ತುದಿಪ್ಪರ್ ನ್ಯಾಷನಲ್ ಹೈವೇ ಓಸ್ಕರ್ ಪೆನ್ನರ್ಸಿನ ಕಾಲೋಡಾಯಿನ ಇನ್ನು 4-5 ವರ್ಷ ಒಂದು ಇನ್ನು ಜನಕ್ಕೂ ಆಕ್ಸಿಡೆಂಟ್ ಅದು ಸಾದಿರ್ಬೂಡ್ದು ಎಂಚೆಂಚಿನ ಒಂದು ಆಪನ ವ್ಯವಸ್ಥೆ ಆಗ್ತದೆ ಇನ್ನು ಮುಕ್ಕುಲ ಅಭಿವೃದ್ಧಿಯ ಬಗ್ಗೆ ಮುಕ್ಕಲು ಗಮನ ಹರಿಸಿ ಖಾಲಿ ಹಿಂದುತ್ವ ಅತನ ಜನಕ್ಕಲಿನ ಬೆತೆ ಬೆತೆ ರೀತಿ ಅಡ್ಡ ಸಾದಿರು ಕುಣದು ಆಲ್ಮಂತದು ಇನ್ನು ಜೈಲು ನಡಪನ ಇನ್ನುಳಿದ ವರ್ಗದ ಯಥಾ ಜೋಕುಲಿನ ಜೈಲುಳ್ಳದು ಅಂಚಾದ ಇನ್ನು ಅವು ಪೂರಬಹುದು ನಮ್ಮ ಜಿಲ್ಲೆಗಳು ಶಾಂತಿ ಬರಲು ಬಂದ್ಪಡೆಂಗಿಲ್ಲ ಆಸೆ ಬಿಲ್ಲವೇ ರೇಪಲ ಜಾತಿ ರಾಜಕಾರಣ ಪೋಪುಜೇರಿ ಹಿಂದುತ್ವ ನಮ್ಮ ಆಧಾರ ಬಂದು ಸತೀಶ್ ಕುಂಪಲ ಬಂತು ಏಪಲ ಬಿಲ್ಲವರು ಜಾತಿ ರಾಜಕೀಯ ಆಂಡ ನ್ಯಾಯ ಧರ್ಮಗೂ ಸತ್ಯಗೂ ಮಾತ್ರ ಬಿಲ್ಲವ ಸಮಾಜದ ಇನಿಮುಟ್ಟ ನಡತ್ನಾಗ್ಲಿ ಕೋಟಿ ಜನ ಏಪಲ ಬಂದಿರು ಸತ್ಯಗೂ ಸಾದಿ ಸತ್ಯೋಡು ಬತ್ತ ನಿಗ ತಿಗಲೆಡು ಸಾದಿ ಕೊರ್ಪೆ ಬಂತೆ ಈ ಒರ್ದೋಡು ಬೊರ್ಚನ್ನೆ ಬತ್ತ ನಾನು ಸುರಿಯಡಿ ಅಂಗ್ಲು ಉತ್ತರ ಕೊರ್ಪ ಬಂದರು ಆ ಕಾಲೋಡೆ ಬಂದರು ಆ ಒಂಜಿ ಕೋಟಿ ಚೆನ್ನನ ಸಿದ್ಧಾಂತನು ಎಂಕ್ಲ ಬಿಲ್ಲವ ಸಮಾಜ ಇತ್ತೆಲ್ಲ ಪಾಲನೆ ಮಂತೊಂದು